ನಗರದ ಹೆಬ್ಬಾಗಿಲಲ್ಲೇ ಬಿದ್ದಿವೆ ಗುಂಡಿಗಳು. ಗುಂಡಿಗಳಿಂದ ಅಪಘಾತಗಳಾಗ್ತಾ ಇದ್ರು ಡೋಂಟ್ ಕೇರ್. ತುಮಕೂರು ಕೇವಲ ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರಿ ಅಂತ ಮಾತ್ರ ಫೇಮಸ್ ಆಗಿಲ್ಲ, ಗುಂಡಿಗಳ ಸಿಟಿ ಅಂತಾನೂ ಫುಲ್ ಫೇಮಸ್ ಆಗಿದೆ. ತುಮಕೂರು ನಗರದ ಗಲ್ಲಿಗಳನ್ನ ತಿರುಗಾಡಿದ್ರೆ ಸಾಕು, ಗುಂಡಿಗಳದ್ದೇ ಕಾರುಬಾರ್ ಆಗಿರೋದು ಸಾಬೀತಾಗತ್ತೆ. ಗುಂಡಿಗಳಿಂದ ಸಾಕಷ್ಟು ಮಂದಿ ಆಸ್ಪತ್ರೆ ಪಾಲಾಗ್ತಾ ಇದ್ದು, ಸ್ಮಾರ್ಟ್ ಸಿಟಿ ಅಲ್ಲ ಗುಂಡಿಗಳ ಸಿಟಿ ಅಂತ ಕರೆಸಿಕೊಳ್ತಾ ಇದೆ. ನಗರದ ಎಲ್ಲೆಲ್ಲಿ ನೋಡಿದ್ರೂ ಗುಂಡಿಗಳು ಬಿದ್ದಿವೆ ಅಂತ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಸಂಬಂಧಪಟ್ಟ ಇಲಾಖೆಯವರನ್ನ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದೆ. ಅದರಂತೆ ಇಂದು ನಗರದ 34ನೇ ವಾರ್ಡ್ನ ಔಟರ್ ರಿಂಗ್ ರೋಡ್ನಲ್ಲಿ ಬಿದ್ದಿರೋ ಗುಂಡಿಗಳ ಸ್ಥಿತಿಯನ್ನ ತೋರಿಸ್ತಾ ಇದೆ. ನಗರದ ಕ್ಯಾತ್ಸಂದ್ರ ಟೋಲ್ನಿಂದ ಗುಬ್ಬಿ ಗೇಟ್ಗೆ ಸಂಪರ್ಕ ಕಲ್ಪಿಸುವ ಔಟರ್ ರಿಂಗ್ ರೋಡ್ ಕೆಲ ವರ್ಷಗಳ ಹಿಂದೆಯಷ್ಟೇ ಕಾಮಗಾರಿಯಾಗಿತ್ತು. ಆದರೆ ಕಾಮಗಾರಿ ಮುಗಿದು ಕೆಲ ವರ್ಷದಲ್ಲೇ ಔಟರ್ ರಿಂಗ್ ರೋಡ್ ಬಳಿ ಕ್ಯಾತ್ಸಂದ್ರ ಬಳಿ ಹೋಗುವ ರಸ್ತೆಯಲ್ಲಿ ದೊಡ್ಡದಾಗಿ ಗುಂಡಿ ಬಿದ್ದು ಸುಮಾರು ತಿಂಗಳುಗಳೇ ಕಳೆದಿದ್ರೂ ಕೂಡ ಯಾರೊಬ್ಬರೂ ಗುಂಡಿ ಮುಚ್ಚಿಸುವ ಕೆಲಸ ಮಾಡ್ತಾ ಇರಲಿಲ್ಲ. ಅಲ್ಲದೆ ಮಳೆ ಬಂದಾಗ ಗುಂಡಿ ಇರೋದು ಗೊತ್ತಾಗದೆ ಗುಂಡಿಗೆ ಸವಾರರು ಬಿದ್ದು ಆಸ್ಪತ್ರೆ ಪಾಲಾಗ್ತಾ ಇದ್ರು. ವಿಪರ್ಯಾಸ ಏನಂದ್ರೆ ಮಾಜಿ ಸಚಿವರಾಗಿರೋ ರಾಜಣ್ಣ ಅವರ ಮನೆಯ ಹಿಂಭಾಗದಲ್ಲೇ ಗುಂಡಿ ಬಿದ್ದಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಣೆತ್ತಿಯೂ ನೋಡ್ತಾ ಇರಲಿಲ್ಲ. ಇದರಿಂದ ರೋಸಿ ಹೋದ ಜನರೇ ದುಡ್ಡು ಕೊಟ್ಟು ವೇಸ್ಟ್ ಅನ್ನ ತಂದು ಗುಂಡಿಗೆ ಸುರಿದು ತಾತ್ಕಾಲಿಕವಾಗಿ ಮುಚ್ಚಿಸುವ ಕೆಲಸವನ್ನ ಮಾಡಿದ್ದಾರೆ. ಸರ್, ಇದು ಸುಮಾರು ಅಲ್ಲಿ ಹತ್ತತ್ರ ಒಂದೂವರೆ ವರ್ಷದಿಂದ ಇದೆ. ಚಿಕ್ಕದಾಗಿತ್ತು, ಅವಾಗಲೇ ಯಾರು ತಲೆ ಕೆಡಿಸ್ಕೊಳ್ಳಲಿಲ್ಲ. ದಿನ ಬೆಳಗ್ಗೆದ್ರೆ ಇಲ್ಲಿ ಹೈಯರ್ ಅಫಿಷಿಯಲ್ಗಳು ಓಡಾಡ್ತಾರೆ, ಎಲ್ಲರೂ ಓಡಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದೇ ರೋಡಲ್ಲಿ ಓಡಾಡ್ತಾರೆ, ಯಾರೂ ಅದಕ್ಕೆ ಗಮನ ಕೊಟ್ಟಿಲ್ಲ. ಮೊನ್ನೆ ಈಗ ಒಂದು 3 months ಬ್ಯಾಕು ಮಳೆ ಜಾಸ್ತಿ ಆಯ್ತಲ್ಲ, ಆ ಟೈಮಲ್ಲಿ ಪಾಪ ಯಾವುದೋ ಒಂದು ಫ್ಯಾಮಿಲಿ ಗಾಡೀಲಿ ಬಿದ್ದರು, ಒಂದು 3-4 ಜನ ಗಾಡೀಲಿ ಬಿದ್ದರು. ಆಮೇಲೆ ಪಾಪ ಲೋಡ್ ಆಗಿರೋ ಗಾಡಿಗಳು ಅವರು ಕಷ್ಟಪಟ್ಟು EMI ಮೇಲೆ ತಂದಿರ್ತಾರೆ ಗಾಡಿಗಳ್ನ, ಅದನ್ನು ಬಿಟ್ಟು ಇವರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಕ್ಸೆಲ್ ಕಟ್ ಆಯಿತು, ಪಾಪ ಎಷ್ಟೋ ಲಕ್ಷಾಂತರ ರೂಪಾಯಿ ಲಾಸು. ಗಾಡೀಲಿ ಬಿದ್ದವ್ರಿಗೆ ಯಾರ್ದನ ಜೀವ ಹೋಗಿದ್ರೆ ಅದಕ್ಕೋಸ್ಕರ ನಾವೇ ಇಲ್ಲಿ ಅಕ್ಕಪಕ್ಕದ ಅಂಗಡಿಯವರು ಲೋಕಲ್ಸ್ ಅವ್ರು ತೊಗೊಂಬಂದು ಈ ಥರ ಡೆಸ್ಟ್ ಹೊಡಿಸಿದ್ದೀವಿ. ಏನೋ ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ಯಾವ ಅಧಿಕಾರಿಗಳಾಗಿರ್ಬೋದು, ಯಾವ ಸಚಿವರು, ಯಾವ ಕಾರ್ಪೊರೇಷನ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಇದಕ್ಕೆ ನೋಡಿ ಹಿಂಗೆ ಮಾಡಿದ್ದಾರೆ, ಇಲ್ಲಿ ಹಿಂಗೆ ನಡೀತಿದೆ. ಇಷ್ಟು ಸ್ಮಾರ್ಟ್ ಸಿಟಿ ಎಂಟ್ರೆನ್ಸು ಸರ್, ಇಲ್ಲಿಂದಲೇ ಸ್ಮಾರ್ಟ್ ಸಿಟಿ ಎಂಟ್ರೆನ್ಸು ಹೇಳಬೇಕು ಅಂದರೆ ಇದೇ ಸ್ಮಾರ್ಟ್ ಸಿಟಿ ಎಂಟ್ರೆನ್ಸು. ಸ್ಮಾರ್ಟ್ ಸಿಟಿ ಎಂಟ್ರೆನ್ಸೇ ಇದು, ಎಂಟ್ರೆನ್ಸಲ್ಲೇ ಹೀಗಾಗಿದೆ. ಜನಗಳಿಗೆ ತೊಂದರೆ ಆಗ್ತಿದೆ. ಜನಗಳಿಗೆ ತೊಂದರೆ ಆಗ್ತಿರೋದಂತೂ 100% ಸತ್ಯ. ಈಗ ನೀವೇ ನೋಡಿದ್ರಿ, ಈಗ ಜಸ್ಟ್ ಏನಾಯಿತು ಅಂತ, ಒಂದು ಕಾರ್ಗೂ ಒಂದು ಆಟೋಗೂ ಈಗ ಅವರು ಆ ಕಡೆಯಿಂದ ಈ ಕಡೆಯಿಂದ ಇವರು ಹೋಗೋಕ್ಕಾಗಿಲ್ಲ, ಆ ಕಡೆಯಿಂದ ಅವರು ಬರೋಕ್ಕಾಗಲಿಲ್ಲ. ಈ ಥರ ಆಗಿದೆ. ಯಾಕೆ ಈ ಕಡೆಯಿಂದ ಮೇಯ್ನು ಚಿತ್ರದುರ್ಗ ಹೈವೇಗೆ ಹೋಗ್ಬೇಕು ಅಂದರೆ ಇದೇ ಮೇನ್ ರೋಡು, ಸಿಗಲ್ಲ ಹೋಗೋಕ್ಕೆ. ಇಲ್ಲಿ ನಿಂತಿರೋ ಗಾಡಿಗಳಿಗೂ ಕೆಲವೊಂದ್ಸಲಿ ಆಕ್ಸಿಡೆಂಟ್ ಆಗಿದೆ. ನನ್ನ ಹೆಸರು ರಿತೇಶ್ ಅಂತೇಳಿ, ನಮ್ಮದಿದೆ ಅಂಗಡಿ. ತುಮಕೂರಿನ ರಿಂಗ್ ರಸ್ತೆ ಬೆಂಗಳೂರಿನಿಂದ ತುಮಕೂರಿಗೆ ಬರುವಾಗ ಸಿಗುವಂತಹ ಮುಖ್ಯ ದ್ವಾರದ ಬಳಿ ಗುಂಡಿಗಳು ಬಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಸ್ಮಾರ್ಟ್ ಸಿಟಿ ಕಲ್ಪತರುನಾಡು ತುಮಕೂರಿಗೆ ಸ್ವಾಗತ ಅಂತ ಹಾಕಿದ್ದಾರೆ. ಆದರೆ ಈ ಮುಖ್ಯ ದ್ವಾರದ ಬಳಿಯೇ ರಸ್ತೆಯುದ್ದಕ್ಕೂ ಗುಂಡಿಗಳು ಬಿದ್ದಿದ್ದು ಇಲ್ಲಿ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗುಂಡಿಗಳು ತುಂಬ ದೊಡ್ಡದಾಗಿದ್ದು 3 ಅಡಿ 4 ಅಡಿ ಗುಂಡಿಗಳಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಮಹಾನಗರ ಪಾಲಿಕೆಯವರಾಗಲಿ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇನ್ನು ರಸ್ತೆಯನ್ನು ಮಾಡಿದಂಥ ಸಂಸ್ಥೆಯವರು ರಸ್ತೆಯನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಇಲ್ಲಿನ ಸವಾರರಿಗೆ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಇದಕ್ಕೋಸ್ಕರ ಸ್ಥಳೀಯರೇ ಇಲ್ಲಿ ಪಕ್ಕದಲ್ಲಿರುವಂಥ ಡಸ್ಟ್ಗಳನ್ನು, ಅಲ್ಲಿ ಇಲ್ಲಿ ಸಿಕ್ಕಿದಂಥ ಮಣ್ಣುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಹಾಕಿ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿನಿತ್ಯವೂ ಕೂಡ 100 ವಾಹನಗಳು ಓಡಾಡ್ತಾ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಈ ರಿಂಗ್ ರಸ್ತೆಯಿಂದಲೇ ಚಿತ್ರದುರ್ಗ ಹೆದ್ದಾರಿಗೂ ಕೂಡ ಹೋಗಬೇಕಾಗಿರುತ್ತೆ. ಮತ್ತು ಇಲ್ಲಿ ಮುಂಭಾಗದಲ್ಲಿ ಮಾಜಿ ಸಚಿವರಾದಂಥ ರಾಜಣ್ಣ ಅವ್ರ ಮನೆ ಇದೆ. ರಾಜಣ್ಣವರ ಮನೆಯ ಹಿಂಭಾಗದ ರಸ್ತೆಯೇ ಈ ರೀತಿಯಾಗಿರುವಂಥದ್ದು. ಇಲ್ಲಿ ಹಾಳುದ್ದಕ್ಕೂ ಗುಂಡಿ ಬಿದ್ದಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಗುಂಡಿ ಮುಚ್ಚುವ ಕೆಲಸವನ್ನು ಮಾಡದೇ ಇರೋದ್ರಿಂದ ಇಲ್ಲಿ ಸ್ಥಳೀಯ ಅಂಗಡಿಗಳಲ್ಲಿ ಇರುವಂಥ ಸಾರ್ವಜನಿಕರೇ ಅಕ್ಕಪಕ್ಕದಲ್ಲಿ ಸಿಗುವಂಥ ಮಣ್ಣನ್ನು ತೆಗೆದುಕೊಂಡು ಬಂದು ಇಲ್ಲಿ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಅಪಘಾತಗಳು ಆಗ್ತಾನೇ ಇವೆ. 100 ಅಪಘಾತಗಳಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದು ಇಲ್ಲಿ ಗುಂಡಿ ಮುಚ್ಚುತ್ತಾ ಇಲ್ಲ. 2-3 ಬಾರಿ ಇಲ್ಲಿ ಬಿದ್ದು ಎದ್ದು ಹೋಗಿರುವಂಥ ಉದಾಹರಣೆಗಳು ಕೂಡ ಇವೆ. ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಪ್ರತಿನಿತ್ಯ ಇಲ್ಲಿ 100 ವಾಹನಗಳು ಓಡಾಡ್ತಾ ಇರ್ತವೆ. ಇಲ್ಲಿಂದ ಹೆದ್ದಾರಿಗೆ ಹೋಗಬೇಕು, ಚಿತ್ರದುರ್ಗ ಹೆದ್ದಾರಿಗೆ ಅಂದರೆ ಇದೇ ರಸ್ತೆಯಲ್ಲಿ ಹೋಗಬೇಕು. ತುಮಕೂರಿಗೆ ಮೊದಲನೇ ಎಂಟ್ರಿಯಲ್ಲೇ ಈ ರೀತಿ ಗುಂಡಿಗಳಿಂದ ನಮ್ಮ ಸ್ಮಾರ್ಟ್ ಸಿಟಿ ಸ್ವಾಗತಿಸ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗುಂಡಿಗಳನ್ನು ಮುಚ್ತಾರಾ ಇಲ್ವಾ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ.
ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.